ದಾಸೋಹ ರತ್ನ ರವಿ ಪೂಜಾರಿಯವರಿಂದ ಅನ್ನದಾಸೋಹ ಹಾಗೂ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ವರ್ಷ ತುಂಬಿದ ಹರ್ಷ. ದೇವರು ಕೊಟ್ಟಿದ್ದಲ್ಲಿ ತೃಪ್ತಿ ಪಡುವುದರ ಜೊತೆಗೆ ನನ್ನ ವರ್ಷದ ಆದಾಯದ ಅರ್ಧದಷ್ಟು ಭಾಗದ ಹಣವನ್ನ ಆರ್ಎಸ್ಪಿ ಸಮೂಹ ಸಂಸ್ಥೆಗಳ ಮೂಲಕ ನಿರಂತರವಾಗಿ 1 ವರ್ಷಗಳ ಕಾಲ ಅನ್ನದಾಸೋಹ ಹಾಗೂ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ 1 ವರ್ಷ ತುಂಬಿದ ಹರ್ಷ ನಮ್ಮೆಲ್ಲರದು ಎಂದು ಆರ್ಎಸ್ಪಿ ಫೌಂಡೇಶನ್ ಹಾಗೂ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರಾದ ರವಿ ಪೂಜಾರಿ ಹರ್ಷ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಆರ್ಎಸ್ಪಿ ಸಭಾಭವನದಲ್ಲಿ ಮಾತನಾಡಿದ ಅವರು, ಪ್ರತಿದಿನ 6 ಜನರನ್ನು ಒಳಗೊಂಡಂತೆ ಅಡುಗೆ ತಯಾರಿಸಿ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನ ಹಾಗೂ ಬಸ್ ನಿಲ್ದಾಣ ಇನ್ನಿತರ ಪ್ರದೇಶಗಳಿಗೆ ತೆರಳಿ ಹಸಿದವರ ಹೊಟ್ಟೆಗೆ ಅನ್ನ ನೀಡಿದ ಸಂತೃಪ್ತಿ ನನಗಿದೆ. 1 ವರ್ಷಗಳ ಕಾಲ ಹಸಿದವರ ಹೊಟ್ಟೆಗೆ ಅನ್ನ ನೀಡುವುದರ ಜೊತೆಗೆ ಆಂಬ್ಯುಲೆನ್ಸ್ ಉಚಿತ ಸೇವೆಯೂ ಕೂಡ 1 ವರ್ಷ ಪೂರೈಸಿದೆ. ನನ್ನ ಜೀವನದುದ್ದಕ್ಕೂ ಇಂಥ ಸಾಮಾಜಿಕ ಕಾರ್ಯಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ ಎಂದರು. ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು 11/9/2023 ನಮ್ಮ ಆತ್ಮೀಯರಾದ ರಮೇಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಒಂದು ಅನ್ನದಾಸೋಹ ಮತ್ತು ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭ ಆಗಿತ್ತು. ಅದು ಮನೆಗೆ 1 ವರ್ಷ ಕಂಪ್ಲೀಟ್ ಆಯಿತು. ಅದರ ಕಾಲಾಂತರಗಳಿಂದ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದು 1 ವರ್ಷ ಪೂರ್ಣಗೊಂಡಿದೆ ಅನ್ನುವಂಥ ಮಾತನ್ನು ತಮ್ಮ ಜೊತೆ ಹಂಚ್ಕೋಬೇಕನ್ನುವಂಥ ವಿಚಾರವನ್ನು ಇವತ್ತು ಇಟ್ಕೊಂಡಿದ್ವಿ. ಆದರೆ ಈ ವಿಚಾರದಲ್ಲಿ ಹೇಳಿಕ್ಕೆ ಬಯಸ್ತೇನೆ 2 ವಿಚಾರ. ಅನ್ನದಾಸೋಹ ಮಾಡೋದು ಭಾಳ ಕಷ್ಟದ ಕೆಲಸ ಐತಿ. ಆದರೂ ಆ ಭಗವಂತ ಒಂದು ಏನೋ ಶಕ್ತಿ ಕೊಟ್ಟಾನು, ಆ ದೇವರೊಂದು ಏನೋ ಶಕ್ತಿ ಕೊಟ್ಟಾನು. ತಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದದಿಂದ 1 ವರ್ಷ ಪೂರ್ಣಗೊಂಡಿದೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲು ನನಗೆ ಅತ್ಯಂತ ಸಂತೋಷ ಅನಿಸ್ತದೆ. ಹೇಳ್ದಂಗೆ ಸಿಬ್ಬಂದಿ ಆಗಿರ್ಬೋದು, ಗಾಡಿ ಆಗಿರ್ಬೋದು, ಮಳೆ, ಗುಡ್ಲು, ಸಿಡಿಲು, ಹಬ್ಬ ಹರಿದಿನಗಳು ಇವ್ಯಾವು ನಮ್ಮ ಮನೆಯೊಳಗೆ ಏನಾದರೂ ಕೂಡ ಲೆಕ್ಕಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ 1.5 ಗಂಟೆ ಆದ ಕೂಡಲೇ ಫೋನ್ ಮಾಡ್ತಾರೆ ಜನ, ನಮ್ಮ ಗಾಡಿ ಬಂದಿಲ್ಲ ಅಂತ ಹೇಳಿ. ಇಂಥ ಪರಿಸ್ಥಿತಿ ಒಳಗೆ ನಾವು ಸಿಲ್ಕೊಂಡಿದ್ದೀವಿ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಆದರೆ ನನಗೆ ಯಾವುದೂ ಬೇಜಾರಾಗಿಲ್ಲ. ಯಾವುದೋ ಒಂದು ಉದ್ದೇಶದಿಂದ ಯಾವುದೋ ಒಂದು ಏನೋ ಕೆಲಸಗಳು ಮಾಡಿದಾಗ, ನಮ್ಮ ಬಿಸ್ನೆಸ್ನಲ್ಲಿ ಒತ್ತಡದಲ್ಲಿ ಮಾಡಿದಾಗ ಏನೋ ಮಾಡಿದೀಪ ಅನ್ನುವಂಥ ನೋವು ಇರುತ್ತೆ. ಆದರೆ ಈ ದಾಸೋಹದಲ್ಲಿರ್ತಕ್ಕಂಥ ಶಕ್ತಿ ಏನಪ್ಪ ಅಂತಂದ್ರೆ, ನನಗೆ ಯಾವತ್ತೂ ಆ ಥರ ಬೇಜಾರು ಅನಿಸಿಲ್ಲ. ಈ ದಾಸೋಹ ಯಾಕೆ ಚಾಲೂ ಮಾಡಿದೀಪ, ಹಿಂಗಾತು ಹಂಗಾತು, ಇದು ಸಿಬ್ಬಂದಿ ಬರಲಿಲ್ಲ, ಡ್ರೈವರ್ ಬರಲಿಲ್ಲ, ಇವತ್ತು ದಾಸೋಹಕ್ಕೆ ಏನೋ ಕೊರತೆ ಬಿತ್ತು ಅನ್ನುವಂಥದ್ದು ಮಾತು 365 ದಿವಸನಾಗ 1 ದಿವಸ ಕೊರವಿಲ್ಲ ಅನ್ನುವಂಥ ಮಾತನ್ನು ಭಾಳ ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಾಗಿ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಈ ದಾಸೋಹ ಪ್ರಾರಂಭಕ್ಕಿಂತ ಮುಂಚೆದಲ್ಲಿ ಅನೇಕರು ಕೆಲವೊಂದು ಟೀಕೆ ಟಿಪ್ಪಣಿಗಳು ಅಥಣಿಯಾದ್ಯಂತ ಇದ್ದು, ಇದನ್ನು 4 ದಿವಸ ಮಾಡ್ತಾರ, 3 ದಿವಸ ಮಾಡ್ತಾರ, ವಾರ ಮಾಡ್ತಾರ ಅನ್ನುವಂಥ ವಿಚಾರಗಳಕ್ಕೆಲ್ಲ ಜನರ ತಲೆ ಒಳಗಿತ್ತು. ಆದರೆ ಅವತ್ತು ನಾನು ಹೇಳಿದ್ದೆ, ಇಲ್ಲ, ನಾನು ಕಾಲವೇ ಉತ್ತರ ಕೊಡ್ತೈತಿ, ಅದರಿಂದ ಜಾಸ್ತಿ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ. ಅದಕ್ಕಾಗಿ ತಮ್ಮೆಲ್ಲರ ಸಾಕ್ಷಿಯಾಗಿ ಇವತ್ತು 1 ವರ್ಷ ನಿರಂತರವಾಗಿ ಬಂದೈತಿ. ಪ್ರತಿ ದಿವಸ ಅಪ್ಡೇಟ್ಸ್ ಇರ್ತೈತಿ, ಪ್ರತಿ ದಿವಸ ದಾಸೋಹ ಆಗತ್ತೆ ಅಂತ ಒಂದು ಸೇವೆಯನ್ನು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಶಿವಯೋಗಿ ಸಿದ್ದೇಶ್ವರ ಆಶೀರ್ವಾದ, ತಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದ, ಅಥಣಿ ಜನತೆಯ ಆಶೀರ್ವಾದದಿಂದ ಇದು ನಡೆದಂತ ಹೇಳಕ್ಕೆ ಬಯಸ್ತೇನೆ. ರವಿ ಪೂಜಾರಿ ಒಂದು ನೆಪಕ್ಕಾಗಿ ಮಾತ್ರ ಇರ್ಬೋದು, ಆದರೆ ಹಿಂದಿನಂತೆ ಭಾಳ ಕೈಗಳು ಕೆಲಸ ಮಾಡ್ತಾವೆ. ಅನೇಕ ನಮ್ಮ ಅಡುಗೆ ಕೆಲಸಗಾರರು ಸ್ವಂತ ತಮ್ಮ ಕೆಲಸ, ಮನೆ ಕೆಲಸ ಅಂತ ಮಾಡ್ತಾರೋ, ಡ್ರೈವರ್ಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ತಮ್ಮದೇ ಆಗಿದ್ದ ಜವಾಬ್ದಾರಿಯನ್ನು ಮಾಡಿದರೆ ಮಾತ್ರ ಇದೆಲ್ಲ ಒಂದು ಸರಳ ರೀತಿಯಲ್ಲಿ ನೀಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಆಗಾದರೂ ನನಗೆ ಟೀಕೆ ಟಿಪ್ಪಣಿಗಳು ಬಂದಿದ್ದು, ಈಗಾದರೂ ಅನೇಕ ಚರ್ಚೆಗಳು ನಡೀತಾವೆ. ಇದೆಲ್ಲ ರಾಜಕೀಯ ಪ್ರೇರಿತ, ರಾಜಕೀಯ ಮತ್ತೊಂದು ಮಗದೊಂದು ಅಂತ ನಾನು ಭಾಳ ಸಲ ಇದನ್ನು ಹೇಳ್ಕೊತ ಬಂದಿದ್ದೀನಿ. ಆದರೂ ನನ್ನ ವಿಚಾರ ಹೇಳಬೇಕಾಗತ್ತೆ. ಇದು ಯಾವುದೂ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಸೇವೆ ಅಲ್ಲ. ಇದು ಬೈ ಬರ್ತ್ ನನ್ನ ಹುಟ್ಟಿನಿಂದ ಬಂದಿರತಕ್ಕಂಥ ಸಮಾಜ ಸೇವೆ. ಇದನ್ನು ಯಾವತ್ತೂ ಕಾರಣಕ್ಕೂ ನಾನು ನಿಲ್ಲಿಸಂಗಿಲ್ಲ. ಇರುವವರಿಗೇನು, ದೇವರ ಆಶೀರ್ವಾದ ಇರುವವರಿಗೇನು ಇದು ನಡ್ಕೊಂಡು ಹೋಗ್ತೈತಿ. ಭಾಳ ಜನರಿಗೆ ನನಗೆ ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಏನೋಪ್ಪ ಯಾರ್ಯಾರೋ ಸಂಬಂಧಗಳ ಭಾಳ ಲಿಂಕ್ ಅದಾವ, ಏನೋ ಒಂದು ರಾಜಕಾರಣಕ್ಕೆ ರವಿ ಪೂಜಾರಿ ಮುಂಚೂಣಿಗೆ ಬಂದು ಬಿಟ್ಟ ಅನ್ನುವಂಥ ವಿಚಾರ ಭಾಳ ಜನರಿಗೆ ತಿಳ್ಕೊಂಡಾರ. ಆದರೆ ಖಂಡಿತವಾಗಿ ಹೇಳ್ತೀನಿ, ನನಗೆ ಯಾವುದೂ ಅಂಥ ಆಶೆ ಆಕಾಂಕ್ಷೆಗಳಿಲ್ಲ. ಇವತ್ತಿಗೂ ಹೇಳ್ತೀನಿ, ಮುಂದೂ ಹೇಳ್ತೀನಿ, ಎಂದೂ ಹೇಳ್ತೀನಿ. ಆದರೆ ಸಿದ್ದೇಶ್ವರ ಗುಡಿ ಅಂತೇಳಿ ಪ್ರಮಾಣ ವಚನ ಮಾಡುವಾಗ ತಾವೆಲ್ಲರೂ ಸಾಕ್ಷಿಯಾಗಿದ್ರಿ. ನಾನು ಹೆಂಗೆ ಬದುಕ್ತೀನಿ, ಏನು ಬದುಕ್ತೀನಿ ಅನ್ನೋಂಥದ್ದನ್ನು ಹೇಳಿದ್ದೀನಿ. ಹಾಗೆ ಬದುಕ್ತಾ ಇದ್ದೀನಿ. ಇದರಲ್ಲಿ ಯಾವುದೂ ಮುಚ್ಚುಮರೆಯೋದಿಲ್ಲ, ಎಲ್ಲ ಓಪನ್ ಐತಿ. ಯಾರಿಗೆ ಯಾವುದೋ ಇನ್ನೊಬ್ಬರಿಗೆ ನಾನು ಇಗ್ನೋರ್ ಮಾಡಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಮಾಡಬೇಕು ಅನ್ನೋವಂಥದ್ದು ಯಾವುದೋ ಆಲೋಚನೆ ಇಲ್ಲ. ನನ್ನ ಆತ್ಮಸಾಕ್ಷಿಯಾಗಿ ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸ್ತಕ್ಕಂಥ ಆತ್ಮಗಳು ಖುಷಿ ಪಟ್ಟರೆ ಆ ಸಂತೋಷದಿಂದ ನಾನು ಜೀವನ ಸಾಗಿಸ್ತಾ ಇದ್ದೀನಿ. ಬೇರೆ ಏನೂ ಇಲ್ಲ ಇದರಲ್ಲಿ. ಆದರೆ ಅದನ್ನು ಯಾವುದೂ ಕಲ್ಪಿಸೋದು ಬೇಡ. ರವಿ ಪೂಜಾರಿ ಒಬ್ಬ ವಿಚಾರ ಒಳ್ಳೇದೈತಿ. ಅದಕ್ಕಾಗಿ ತಾವೆಲ್ಲರೂ ಅದನ್ನು ಒಳಗೆ ಹೋಗಿ ನೋಡಿದ್ರೆ ಅದರದ ಮಹತ್ವ ತಿಳಿತೈತಿ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ಎಲ್ಲ ಜನತೆಗೆ ಹೇಳಿಕೆ ಬಯಸ್ತೇನೆ. ಅಥಣಿ ಖ್ಯಾತ ಸಾಹಿತಿಗಳಾದ ಅಪ್ಪ ಸಾಬ್ ಅಲಿಬಾದಿ ಮಾತನಾಡಿ, ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ದಾಸೋಹ.
ರತ್ನರವಿ ಪೂಜಾರಿಯವರು 1 ವರ್ಷಗಳಿಂದ ತಮ್ಮ ದುಡಿಮೆಯ ಅರ್ಧದಷ್ಟು ಭಾಗದ ಹಣವನ್ನ ಸಮಾಜ ಸೇವೆಗೆ ಮೀಸಲಿಟ್ಟು ಸುಮಾರು 1 ವರ್ಷಗಳಿಂದ ನಿರಂತರವಾಗಿ ಹಸಿದವರ ಹೊಟ್ಟೆ ತುಂಬಿಸುವಂತಹ ಕೆಲಸ ಮಾಡುತ್ತಿರುವ ರವಿ ಪೂಜಾರಿಯವರು ಶ್ಲಾಘನೀಯ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಒಂದು 4 ಜನ ಅತಿಥಿಗಳು ಬಂದರೆ ಎಷ್ಟು ಕಷ್ಟ ಆಗ್ತದೆ. ಆದರೆ 1 ವರ್ಷದವರೆಗೆ ಈ ಒಂದು ಪ್ರಸಾದ ಸೇವೆಯನ್ನು ಮಾಡುವುದು, ಅದು ಸಿದ್ದೇಶ್ವರ ದೇವಸ್ಥಾನದ ಮುಂದೆ ನಿರ್ಗತಿಕರೇನು ಅಲ್ಲಿರ್ತಾರೆ ಅವ್ರಿಗೆಲ್ಲ ಪ್ರಸಾದವನ್ನು ಒದಗಿಸುವಂಥ ಕೆಲಸವನ್ನು ರವಿ ಅಣ್ಣ ಪೂಜಾರಿ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಥಣಿಯ ನಗರದ ಬಸ್ ಸ್ಟ್ಯಾಂಡಲ್ಲಿ ಕೂಡ ಈ ಸೇವೆಯನ್ನು ಮುಂದುವರಿಸಿದ್ದಾರೆ. ದಿವಸಕ್ಕೆ ಸುಮಾರು 50ರಿಂದ 100 ಜನ ಅವರಿಗೆ ಪ್ರಸಾದ ಸೇವೆಯನ್ನು ಮಾಡುವಂಥ ಅವಕಾಶ ಅವ್ರಿಗೆ ಸಿಕ್ಕಿದೆ. ಮತ್ತು ಬರೀ 1 ವಾರ ಈ ಒಂದು ಸೇವೆಯನ್ನು ಮಾಡ್ಬೋದು ಅಥವಾ 15 ದಿವಸ ಮಾಡ್ಬೋದು. ಆದರೆ ವರ್ಷಗಟ್ಟಲೆ ಮಾಡೋದು ಕೂಡ ತುಂಬ ಕಷ್ಟದ ಕೆಲಸ. ಮೊನ್ನೆ ಹಾಗೆ ಸಹಜವಾಗಿ ಭೇಟಿ ಆದಾಗ ರವಿ ಅಣ್ಣ ಅವ್ರು ಹೇಳ್ತಾ ಇದ್ರು, ನಾನು ಜೀವಂತ ಇರುವವರೆಗೆ ಈ ಪ್ರಸಾದ ಸೇವೆಯನ್ನು ಮುಂದುವರಿಸಬೇಕಂತೇಳಿ ನನ್ನ ಒಂದು ಇಚ್ಛೆ ಇದೆ ಅಂತ. ಅವರ ಸಂಕಲ್ಪ ಇದೆ ಅಂತ ಹೇಳ್ತಾ ಇದ್ರು. ಅವರ ಸಂಕಲ್ಪ ಸಿದ್ಧಿ ಆಗಲಿ ಮತ್ತು ಈ ಪ್ರಸಾದ ಸೇವೆ ಹಾಗೆಯೇ ಮುಂದುವರಲಿ ಅಂತ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ, ಅವರು ಇದರ ಜೊತೆಗೆ ಒಂದು ಆಂಬ್ಯುಲೆನ್ಸ್ ಅನ್ನು ಕೂಡ ಇಟ್ಟಿದ್ದಾರೆ. ಮತ್ತು ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆಯಿಂದ ಈ ಪ್ರಸಾದ ಸೇವೆ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು RSP ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿ ಅಥಣಿಯ ನಗರಕ್ಕೆ ಇಂಥ ಅಭೂತಪೂರ್ವ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ. ಇದೇ ಸಮಯದಲ್ಲಿ ಪ್ರಕಾಶ್ ಹಿಡಕಲ್, ಮಲ್ಲಿಕಾರ್ಜುನ ಮಗದುಂ, ರಮೇಶ್ ಪೂಜಾರಿ, ಮಹದೇವ ಪಡಸಲಗಿ, ಆನಂದ್ ಅಳಿಂಗಳಿ, ಚಂದು ಗಾಡಿವಡ್ಡರ್ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಡಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.